10ನೇ ತರಗತಿ ಮುಗಿದ್ಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಡೌಟ್. ಆ ಡೌಟ್ ಏನಪ್ಪಾ ಅಂತಂದ್ರೆ 10th ಆದ್ಮೇಲೆ ಮುಂದೆ ನಾನು ಏನ್ ಮಾಡ್ಬೇಕು. 10th ಆದ್ಮೇಲೆ ನಾವು ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಏನ್ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಕೋರ್ಸ್ ಬಗ್ಗೆ ಹೇಳ್ತಾ ಇದೀನಿ ಕಣ್ರು. ಅಕ್ಕಪಕ್ಕದವರ ಮನೆ ಮಾತು ಕೇಳಿ ನೀವು ಸಿಕ್ಕ ಕೋರ್ಸ್ ಮಾಡಿದರೆ ನಿಮ್ಮ ಜೀವನ ಮುಂದೆ ದುಃಖವಾಗುವುದು ಮಾರಾಯರೆ. ಯಾರಾದ್ರೂ ಬಂದು ನಿಮ್ಮ ಹತ್ರ ಸೈನ್ಸ್ ಅಲ್ಲಿ ಮಾತ್ರ ಫ್ಯೂಚರ್ ಇದೆ ಕಣೋ ಅಂತ ಏನಾದ್ರೂ ಹೇಳಿದ್ರೆ ಅವ್ರನ್ನ ನಾವೆಲ್ಲ ವಿದ್ಯಾರ್ಥಿಗಳು ಕಣ್ರು, ನಮ್ಗೆಲ್ಲ ಅಷ್ಟು ವೈಲೆನ್ಸ್ ಅವಸರನ? ಇನ್ನು ಕೆಲವರು ಮಹಾಬುದ್ಧಿವಂತರು, ಅವ್ರು ಯಾವ ತರಪ್ಪ ಅಂತಂದ್ರೆ, ಲೇ ನೀನ್ 10th ಇಷ್ಟು ಕಡಿಮೆ ಮಾರ್ಕ್ಸ್ ತಗೊಂಡಿಗೆ ನಿನ್ಗೆಲ್ಲ ಸೈನ್ಸ್ ವರ್ಕೌಟ್ ಆಗಲ್ಲೇ, ಹೋಗಿ ಸುಮ್ಮನೆ ಆರ್ಟ್ಸು ITI ಏನೋ ಮಾಡು, ವೇಸ್ಟ್ಲೆ ನೀನೇನ್ ಜೀವನದಾಗ ಉದ್ಧಾರ ಆಗಿಲ್ಲ ಅಂತ ಯಾರಾದ್ರೂ ನಿಮ್ ಮುಂದೆ ಬಂದು ಹೇಳಿದ್ರೆ ಅವ್ರಿಗೆ ನೀವು ಏನ್ ತೋರಿಸ್ಬೇಕು ಗೊತ್ತಾ? ಮತ್ತೆ ಹೇಳ್ತಾ ಇದೀನಿ, ನಾವೆಲ್ಲ ವಿದ್ಯಾರ್ಥಿಗಳು ಆ ಥರ ಯಾರಿಗೂ ನಾವು ಹೇಳ್ಬಾರ್ದು. ಯಾರಾದ್ರೂ ನಿನ್ ಕೈಲಿ ಆಗಲ್ಲ, ಕಿಸೇದಾಗಲ್ಲ ಅಂತ ಹೇಳಿದ್ರೆ ಜಸ್ಟ್ ಅವ್ರ ಮಾತನ್ನ ಇಲ್ಲಿಂದ ಕೇಳಿ ಇಲ್ಲಿಂದ ಬಿಟ್ಬಿಡ್ರಿ ಅಷ್ಟೇ. ಮೊದಲನೇದಾಗಿ ನಾವು ನಮಗೆ ಯಾವುದರಲ್ಲಿ ಟ್ಯಾಲೆಂಟ್ ಇದೆ, ನಮಗೆ ಯಾವುದರಲ್ಲಿ ಒಂದು ಪ್ರತಿಭೆ ಇದೆ. ಫಾರ್ ಎಕ್ಸಾಂಪಲ್ ನನಗೆ ಸ್ಪೋರ್ಟ್ಸ್ ಆಗಿರ್ಬೋದು, ಮೂವಿ ಆ್ಯಕ್ಟಿಂಗ್ ಆಗಿರ್ಬೋದು, ಡ್ರಾಯಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು. ಸೊ ನನಗೆ ಏನು ಟ್ಯಾಲೆಂಟ್ ಇದೆ ಅಂತ ನಾವು ಫಸ್ಟು ಕಂಡ್ಕೊಳ್ಬೇಕು. ಇವಾಗ ನನ್ನ ಟ್ಯಾಲೆಂಟ್ ಏನಂತ ನನಗೆ ಗೊತ್ತಾಯ್ತಪ್ಪ. ಸೊ ನನ್ನ ಟ್ಯಾಲೆಂಟ್ ಏನಂತ ನನಗೆ ಗೊತ್ತಾದ್ಮೇಲೆ ನಾನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ನನ್ನ ಟ್ಯಾಲೆಂಟ್ ರಿಲೇಟೆಡ್ ಕೋರ್ಸ್ ಯಾವ್ದ್ಯಾವ್ದಿದೆ, ಯಾವ್ಯಾವ ಕಾಲೇಜಲ್ಲಿದೆ ಅಥವಾ ಯಾವ್ದ್ಯಾವ್ದು ಇನ್ಸ್ಟಿಟ್ಯೂಷನಲ್ಲಿದೆ, ಇದನ್ನು ನಾವು ಫಸ್ಟು ತಿಳ್ಕೊಬೇಕು. ನಿಮಗೆಲ್ಲ ಒಂದು ವಿಷಯ ನೆನಪಿರಲಿ, ನೀವು 10th ಅಲ್ಲಿ ಪಾಸ್ ಆಗಿದ್ರು, ಫೇಲ್ ಆಗಿದ್ರು, ಫಾರ್ ಎಕ್ಸಾಂಪಲ್ ನಿಮಗೆ ನಿಮ್ಮ ಕ್ಲಾಸಲ್ಲಿ ಎಲ್ಲರಿಗಿಂತ ಅತ್ಯಂತ ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ಬೋದು. ಆದರೆ ಎಲ್ಲದಕ್ಕಿಂತ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಟ್ಯಾಲೆಂಟ್ ಮೇಲೆ ವರ್ಕ್ ಮಾಡಿದ್ರೆ, ಸೊಸೈಟಿ ಏನೇ ಪ್ರೆಷರ್ ಹಾಕಲಿ, ನಿಮ್ಮ ಸುತ್ತಮುತ್ತ ಮನೆಯವರು ಏನೇ ಪ್ರೆಷರ್ ಹಾಕಲಿ, ನಾವು ನಮ್ಮ ಟ್ಯಾಲೆಂಟ್ ಮೇಲೆ ನಾವು ಏನಾದರೂ ವರ್ಕ್ ಮಾಡಿದ್ರೆ ಖಂಡಿತ ಇವತ್ತು ನಮ್ಮನ್ನು ಯಾರು ಅಣಗಿಸ್ತಾ ಇದ್ದಾರೆ, ನಿನ್ನ ಮಾರ್ಕ್ಸ್ ಕಮ್ಮಿ ಬಂದಿಲ್ಲ, ನಿನಗೆ ಸೈನ್ಸ್ ಮಾಡೋ ಯೋಗ್ಯತೆ ಇಲ್ಲ, ಜನ 150 ಅಜ್ಜಿ ಏನಾರ ಹೇಳಿ, ನಾಳೆ ನೀವು ನಿಮ್ಮ ಪ್ರತಿಭೆ ಮೇಲೆ, ನಿಂದು ಯಾವುದೋ ಮ್ಯೂಸಿಕ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಇದ್ರ ಮೇಲೆ ನೀವೇನಾದರೂ ವರ್ಕೌಟ್ ಮಾಡಿ ಮುಂದೆ ಒಂದು ಅಚೀವ್ಮೆಂಟ್ ಮಾಡಿದ್ರಪ್ಪ ಅಂತಂದರೆ, ಇವತ್ತು ನಿಮ್ಮನ್ನು ಯಾರ್ಯಾರೆಲ್ಲ ಅಣಗಿಸಿದಾರಲ್ಲ, ನಾಳೆ ಅವ್ರ ಮಕ್ಕಳಿಗೆ ಅವ್ರು ನಿಮ್ಮನ್ನು ತೋರಿಸಿ, ನೋಡು ಆ ಹುಡುಗ ಹೇಗಾಗಿದ್ದಾನೆ, ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾನೆ, ಯಾವ ಥರ ಆರ್ಟಿಸ್ಟ್ ಆಗಿದ್ದಾನೆ, ಅವ್ನು ನೋಡು ಅವ್ನ ಲೀಡರ್ಶಿಪ್ಸ್ ಕ್ವಾಲಿಟೀಸ್ ಏನಿದೆ. ಸೊ ಈ ಥರ ಎಲ್ಲ ಅವರೇ ಒಂದು ಅವ್ರ ಮಕ್ಕಳಿಗೆ ನಿಮ್ಮನ್ನು ಎಕ್ಸಾಂಪಲ್ ಆಗಿ ತೋರಿಸ್ತಾರೆ. ಸೊ ಅದಕ್ಕೆ ನಿಮಗೆ ಟ್ಯಾಲೆಂಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಗುರು ಅವಾಗಿಂದ ಟ್ಯಾಲೆಂಟ್ ಅಂತ ಹೇಳ್ತಾ ಇದೀಯಾ, ಇಷ್ಟಕ್ಕೂ ಟ್ಯಾಲೆಂಟ್ ಅಂದ್ರೆ ಏನು? ಖಂಡಿತ ಹೇಳೋಣ. ಸೊ ನಮ್ಮ ಮುಂದಿನ ವಿಡಿಯೋದಲ್ಲಿ ಟ್ಯಾಲೆಂಟ್ ಅಂದ್ರೆ ಏನು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ.